ಹಾನಗಲ್ ತಾಲೂಕಿನ ಕೆಂಪದೊಮ್ಮಸಂದ್ರ ಗ್ರಾಮದ ರಸ್ತೆಯಲ್ಲಿರುವ ಶ್ರೀ ಸಾಯಿ ರುಕ್ಮಿಣಿ ಮಹಲ್ ಆವರಣದಲ್ಲಿ ಲೋಕ ಕಲ್ಯಾಣ ಹಾಗೂ ಜನತೆಯ ಸುಖ ಶಾಂತಿಗಾಗಿ ಹಮ್ಮಿಕೊಳ್ಳಲಾಗಿರುವ ಸಹಸ್ರ ಚಂಡಿಕಾ ಮಹಾಯಾಗದ 2ನೇ ದಿನದ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ವೈಭವದಿಂದ ಜರುಗಿದವು. ನ್ಯೂ ಬಾಲ್ಡ್ವಿನ್ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ವೇಣುಗೋಪಾಲ್ ಹಾಗೂ ಸೌಭಾಗ್ಯವತಿ ವೇಣುಗೋಪಾಲ್ ದಂಪತಿಗಳ ಸಂಕಲ್ಪದಂತೆ ಬೃಹತ್ ಮಹಾಯಾಗ ನಡೆಯುತ್ತಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರನ್ನ ಪೂರ್ಣಕುಂಭ ಕಳಸದೊಂದಿಗೆ ಭವ್ಯವಾಗಿ ಸ್ವಾಗತಿಸಲಾಯಿತು. ಬಳಿಕ ಶ್ರೀ ಶಂಕರಾಚಾರ್ಯ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಅಶೋಕ್ ಅವರು ಸಹಸ್ರ ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ವೇಣುಗೋಪಾಲ್ ದಂಪತಿಗಳು ಆರ್ ಅಶೋಕ್ ರವರನ್ನ ಸನ್ಮಾನಿಸಿ ಗೌರವಿಸಿದರು. ಏಳು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತಿರುವ ಈ ಯಾಗದ 2ನೇ ದಿನವಾದ ಇಂದು ಬೆಳಗ್ಗೆ 8ರಿಂದ 11 ಗಂಟೆಯವರೆಗೆ 108 ಹೋಮಕುಂಡಗಳಲ್ಲಿ ಏಕಕಾಲಕ್ಕೆ ಹೋಮ ಹವನಗಳು ಜರುಗಿದವು. ಇದರೊಂದಿಗೆ ಲಲಿತ ಸಹಸ್ರನಾಮ ಪಾರಾಯಣ, ದಂಪತಿ ಪೂಜೆ, ಕುಂಕುಮಾರ್ಚನೆ, ಸುಹಾಸಿನಿ ಪೂಜೆ ಹಾಗೂ ಕನ್ಯಾ ಪೂಜೆಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ ಅಶೋಕ್ ರವರು ನಮ್ಮ ನಾಡಿನ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಡಾಕ್ಟರ್ ವೇಣುಗೋಪಾಲ್ ದಂಪತಿಗಳು ಇಂತಹ ಮಹಾನ್ ಯಾಗವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ. 108 ಕುಂಡಗಳಲ್ಲಿ ನಡೆಯುತ್ತಿರುವ ಈ ಹೋಮದ ಪವಿತ್ರ ಹೊಗೆಯು ಸಮಾಜದ ಅಶಾಂತಿಯನ್ನ ಹೋಗಲಾಡಿಸಿ ಸನ್ಮಂಗಳವನ್ನ ಉಂಟು ಮಾಡಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಗುಮಲಾಪುರ ಮಠದ ಸ್ವಾಮೀಜಿಗಳು ಹಾಗೂ ರಾಜಾಪುರದ ಸಂಸ್ಥಾನ ಮಠದ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಕರ್ನಾಟಕದ ವಿವಿಧ ಭಾಗಗಳ ಪರಮ ಪೂಜ್ಯ ಸ್ವಾಮೀಜಿಗಳು, ಮಠಾಧೀಶರು, ವೇದ ಪಾರಂಗತರು ಮತ್ತು ಸಮಾಜದ ಗಣ್ಯರು ಈ ಮಹಾಯಾಗಕ್ಕೆ ಸಾಕ್ಷಿಯಾದರು. ಸಾವಿರಾರು ಪುರೋಹಿತರು, ಋಷಿ ಮುನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ದೇಶ ಸುಭಿಕ್ಷ ಆಗಿರಲಿ ಅಂಥೇಳಿ ಅವರ ಕುಟುಂಬದವರು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಸಮಸ್ತ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಕೆ ಮಾಡ್ತೀನಿ. ಕರ್ನಾಟಕದ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರೋಂಥ ಈಗ ಯಾಗ ಯಶಸ್ವಿ ಆಗಲಿ ಅಂಥೇಳಿ ಹಾರೈಕೆ ಮಾಡ್ತಾಯಿದ್ದೀನಿ. ಶತಚಂಡಿ ಯಾಗ ಅಂತ ಸುಮಾರು ಒಂದು 250ಕ್ಕಿಂತ ಹೆಚ್ಚು ಪುರೋಹಿತರನ್ನು ಕರೆಸಿ ಶೃಂಗೇರಿಯಿಂದ ಪುರೋಹಿತರು ಬಂದು ಇವತ್ತು 101 ಕುಂಡಗಳ ಮುಖಾಂತರ ಇವತ್ತು ಏನು ಹೋಮ ಹವನಗಳು ನಡೀತಾ ಇದೆ. ಶತಚಂಡಿಕಾ ಯಾಗ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲ ಕೂಡ ಹಿಂದೂಗಳಾಗಿ ಈ ಒಂದು ನಮ್ಮ ಧರ್ಮನ ಉಳಿಸ್ಬೇಕು, ಲೋಕ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ನಾವೆಲ್ಲ. ಯಾಕೆಂದರೆ ಇವತ್ತು ಹೋಮ ಯಜ್ಞಗಳನ್ನು ನಾವು ಮಾಡಿದಾಗ ನಮ್ಮೆಲ್ಲ ಸಕಾಲಕ್ಕೆ ಮಳೆ ಬೆಳೆ ರೈತರು ಎಲ್ಲ ಸುಭಿಕ್ಷವಾಗಿರ್ಬೇಕು. ಈ ಭಾಗದ ಜನರಿಗೆ ಲೋಕ ಕಲ್ಯಾಣಕ್ಕಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಖುಷಿಯಿಂದ ಇವತ್ತು ಸಹಸ್ರಾರು ಜನ ಮಧ್ಯೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಭಾಗಿಯಾಗಿ ಒಂದು ಲಲಿತಾ ಸಹಸ್ರನಾಮ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ, ಮತ್ತು ತೇಜಸ್ವಿ ಸೂರ್ಯ ಅವರ ಒಂದು ಮಡದಿ ಅವರು ಕೂಡ ಒಂದು ಗಾಯನವನ್ನು ಕೂಡ ಇಟ್ಕೊಂಡಿದ್ರು. ಹರಿಕಥಾ ಒಂದು ಗಾಯನ ಕೂಡ ಇದೆ. ಪ್ರತಿದಿನ ಕೂಡ 8 ಗಂಟೆಯಿಂದ 12 ಗಂಟೆ ಮತ್ತು 4 ಗಂಟೆಯಿಂದ 12 ರಾತ್ರಿ 8 ಗಂಟೆವರೆಗೂ ಒಂದು ಹೋಮಗಳು ನಡೀತಾ ಇರುತ್ತೆ. ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಭಾಗವಹಿಸ್ಬೇಕು. ಯಾಕೆಂದರೆ
ನಮ್ಮ ಒಂದು ಧರ್ಮ ಇದು. ನಮ್ಮ ಧರ್ಮದಲ್ಲಿ ಈ ಒಂದು ಕಾರ್ಯಕ್ರಮಗಳಲ್ಲೂ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. ಈ ಒಂದು ಪುಣ್ಯ, ಈ ಒಂದು ನಾವು ಭಾಗವಹಿಸಿ ಕಾರ್ಯಕ್ರಮ ಮಾಡೋದಕ್ಕಿಂತ ಆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಭಾಗಿಯಾದರೆ ಅದು ಪುಣ್ಯ ನಮಗೂ ಸಿಗುತ್ತೆ, ಮಾಡಿದವ್ರಿಗಿಂತ ಜಾಸ್ತಿ ನಮಗೂ ಸಿಗುತ್ತೆ ಅಂತ ಒಂದು ನಂಬಿಕೆ. ಯಾಕೆಂದರೆ ನಮ್ಮ ವೇಣುಗೋಪಾಲ್ ನಾಯ್ಡು ಅವರು ಅನೇಕ ಒಂದು ಭಕ್ತಿಪೂರ್ವಕವಾಗಿ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಅವರು ಒಂದು ಪ್ರತಿಯೊಬ್ಬರು ಬಂದು ಭಾಗವಹಿಸಬೇಕು, ಯಾವುದೇ ರಾಜಕೀಯ ಪಕ್ಷದ್ದಲ್ಲ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವ್ರು ಇರ್ಬೋದು, ನಮ್ಮ ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಣ್ಣವ್ರು ಇರ್ಬೋದು, ಮತ್ತು ಕೇಂದ್ರದ ಸಂಸದರಾದಂಥ ಪಿ ಸಿ ಮೋಹನ್ ಅವರು ಇರ್ಬೋದು, ಅನೇಕರು ನಮ್ಮ ಸ್ನೇಹಿತರಾದಂಥ ಶರಣು ತಳ್ಳಿಕೆರೆ ಅವರು ರಾಜ್ಯ ಕಾರ್ಯದರ್ಶಿಗಳು, ಮತ್ತು ನಮ್ಮೆಲ್ಲ ಈ ಭಾಗದ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಅನೇಕ ನಮ್ಮ ಜನಾಂಗದ ಕಾರ್ಯಕರ್ತರಿರ್ಬೋದು, ನಾಯಕರುಗಳಿರ್ಬೋದು, ಮಹಿಳೆಯರು ಅನೇಕರು ಬಂದು ಭಾಗವಹಿಸಿ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ. ನಾನು ಮನವಿಯನ್ನು ಮಾಡ್ಕೊತೀನಿ, ಪ್ರತಿಯೊಬ್ಬರು ಕೂಡ ಇನ್ನು 27ನೇ ತಾರೀಕುವರೆಗೂ ಕೂಡ ಪ್ರತಿದಿನ ನಡೀತಾ ಇರುತ್ತೆ. 26 ನೈಟ್ಗೆ ಲಾಸ್ಟ್ ಆಗುತ್ತೆ. ದಯವಿಟ್ಟು ನಾನು ತಮ್ಮಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಇಂಥ ಒಂದು ಅವಕಾಶ, ಸುವರ್ಣ ಅವಕಾಶ ಎಲ್ಲೂ ಸಿಗಲ್ಲ. ಯಾಕಂದರೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ಈ ಒಂದು ಯಾಗವನ್ನು ನಾವೆಲ್ಲ ಕಣ್ತುಂಬಿರಬೇಕು ಅಂದರೆ ನೀವೆಲ್ಲ ಕೂಡ ಭಾಗವಹಿಸಿ ನಿಮ್ಮ ಕಷ್ಟಗಳನ್ನು ಭಗವಂತನಿಗೆ ಮತ್ತು ಆ ದೇವಿಗೆ ಅರ್ಪಿಸಿ ನೀವೆಲ್ಲ ಒಂದು ಕಷ್ಟಗಳು ಈಡೇರ್ತವೆ. ಯಾಕೆಂದರೆ ನಾವೆಲ್ಲ ಕೂಡ ಹಿಂದೂಗಳಾಗಿ ಹುಟ್ಟಿದಾಗ ಈ ಒಂದು ಧಾರ್ಮಿಕ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಭಾಗವಹಿಸಬೇಕು, ಆ పుణ్యವನ್ನು నావెల్లా పడుకోవಬೇಕು ಅಂತ ఈ భాగದ ಎಲ್ಲ ಜನರಿಗೆ ನಾನು ಮನವಿಯನ್ನು ಮಾಡ್ಕೋತಾರೆ. సార్ ఈ కార్యక్రమాన్ని ఎట్ట చేస్తున్నారో ఏం చేస్తున్నారో చూసేదానికి వచ్చినాం. భగవంతుడు ఆయనకి ఇటు మంచి మంచి కార్యక్రమాన్ని చేయడానికి అవకాశం కల్పించినాడు. ఆయనకు భగవంతుడు నిండు నూరేళ్ళు ఆరోగ్యాలతో ఇచ్చి ఎంతోమంది విద్యార్థులు చదివిస్తున్నారు. ఇటువంటి దేవతా కార్యక్రమాలు చేస్తున్నటువంటి డాక్టర్ వేణుగోపాల్ గారికి ప్రత్యేకమైన కృతజ్ఞతలు తెలుపుకుంటూ ఇటువంటి కార్యక్రమాలు ఆయన యథాచితిగా చేస్తూ ఉండాలని, ఆయన ఇంకా 100 సంవత్సరాలు బ్రతికి ఈ యొక్క దేవతా కార్యక్రమం చేయాలనేసి మనం చేసుకుంటున్నాం. ముఖ్యమైన తిమ్మరాయ స్వామి దేవస్థానం ఉంది. ఆ దేవస్థానం దగ్గర కళ్యాణ మండపం కూడా మన సార్ గారు వేణుగోపాల్ సార్ గారు కట్టించినారు. వారికి కృతజ్ఞతలు తెలుపుకుంటూ సెలవు తీసుకుంటున్నాను. ಈ ಮಹಾ ಚಂಡಿಕಾ ಯಾಗದಲ್ಲಿ ನಮ್ಮ ಡಾಕ್ಟರ್ ಟಿ ವೇಣುಗೋಪಾಲ್ ಅವರು ಎಲ್ಲ ಸಹಸ್ರ ಚಂಡಿಕಾ ಮಹಾಯಾಗನ ಎಲ್ಲ ವೇದಿಕೆಗಳು ಮಾಡಿ ಎಲ್ಲ ರೀತಿಯ ಸಕಲ ಸೌಕರ್ಯನೂ ಸಾರ್ವಜನಿಕರಿಗೆ 4 ಜಿಲ್ಲೆಗಳಿಗೆ ಪಕ್ಕದ ರಾಜ್ಯಕ್ಕೂ ಅವರು ಎಲ್ಲ ವ್ಯವಸ್ಥೆ ಮಾಡಿ ಕರೆಸಿ ಭಕ್ತಾದಿಗಳಿಗೆ ಇದು ಮಾಡಿರೋದ್ರಿಂದ ಈ ಸಹಸ್ರ ಚಂಡಿಕಾ ಯಾಗ ಅವ್ರಿಗೆ ಮತ್ತು ನಮ್ಮ ಸಾಮಾಜಿಕವಾಗಿ ಸರ್ವೋ ಜನ ಸುಖಿನೋ ಭವಂತು ಅನ್ನುವ ರೀತಿ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ. ಲೋಕದ ಹಿತವನ್ನು ಬಯಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸಹಸ್ರಚಂಡಿ ಯಾಗವನ್ನು ಶುರು ಮಾಡಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಅತಿರುದ್ರ ಯಾಗವನ್ನು ಕೂಡ ಇವರು ಮಾಡಿದಂಥವರು. ಕಲವು ದುರ್ಗೆ ವಿನಾಯಕವು ಅಂತ ಹೇಳ್ತೀವಿ. ಕಲಿಯುಗದಲ್ಲಿ ದುರ್ಗೆ ಆರಾಧನೆಗೆ ಸರಿಸಮನಾಗಿ ಮತ್ತೊಂದು ಆರಾಧನೆ ಇಲ್ಲ ಅಂತ. ಏನಕ್ಕಪ್ಪ ಅಂತಲೇ ಬಹಳ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥವಳು ಆ ದುರ್ಗಾದೇವಿ. ಆದ್ದರಿಂದ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಏನು ದೇಶಗಳು ಒಂದಕ್ಕೊಂದು ಯುದ್ಧದ ಒಂದು ತುದಿಗಾಲಲ್ಲಿ ನಿಂತಿದೆ, ಅದೆಲ್ಲವೂ ಕೂಡ ಶಮನವಾಗಲಿ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಮಾಡ್ತಾ, ಉದ್ದೇಶವನ್ನು ಇಟ್ಕೊಂಡು, ಆಕಾಂಕ್ಷೆಯನ್ನು ಇಟ್ಕೊಂಡು ಆ ದೇವಿಯಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕು ಅಂತ ನಿರ್ಧರಿಸಿ ಈ ಕುಟುಂಬ ವರ್ಗ ಈ ಸಹಸ್ರಚಂಡಿ ಯಾಗವನ್ನು ಏರ್ಪಾಡು ಮಾಡಿದೆ. ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತಕ್ಕಂಥ ಅದನ್ನು ಹರಿಸ್ತೇನೆ. ಹರಿವಂತ.